ಅದಕ್ಕಿಂತ ಜಾಸ್ತಿ ಜನ ಬರ್ತಾರೆ. ರಾಜ್ಯ ತುಂಬಾ ಎಲ್ಲ ಬರ್ತಾರೆ ಜನ. ಕನಿಷ್ಠ 3 ಲಕ್ಷ ಜನ ಬರ್ತಾರೆ. 3 ಲಕ್ಷ ಜನ ಬಂದು 2 ವರ್ಷದ ನಮ್ಮ ಅಧಿಕಾರದಲ್ಲಿ ಇದ್ದೀವಲ್ಲ, ಇದಕ್ಕೇನಂತ ಹೆಸರಿಟ್ಟಿದ್ದೀರಿ? ಸಮರ್ಪಣೆ ಸಂಕಲ್ಪ. ಯಾರಿಗೆ ಸಮರ್ಪಣೆ ಮಾಡೋದು? ಜನಗಳಿಗೆ. ಸಂಕಲ್ಪ ಮಾಡೋದೇನು? ಮುಂದಿನ ಇನ್ನು ಉಳಿದಂತ ಎಲ್ಲ ಗ್ಯಾರಂಟಿಗಳನ್ನು ಮಾಡ್ತೀವಿ. ಇಲ್ಲಿವರೆಗೆ ಸಂಕಲ್ಪ ಮಾಡಿದ್ದೀವಿ, ಮುಂದೇನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಅದರಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಇದು ಸರ್ಕಾರದ ಕಾರ್ಯಕ್ರಮ. ನಾವು ಅಶೋಕನ್ನೂ ಕರೆದಿದ್ದೀವಿ, ಆಮೇಲೆ ಚೆಲುವಾದಿ ನಾರಾಯಣ ಸ್ವಾಮಿನೂ ಕರೆದಿದ್ದೀವಿ, ಬೇರೆ ಮಂತ್ರಿಗಳು ಯಾರ್ಯಾರು ಇದ್ದಾರೆ ಅವ್ರನ್ನೂ ಕರೆದಿದ್ದೀವಿ, ಎಲ್ಲ MLAಗಳನ್ನು ಕೂಡ ಕರೆದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರನ್ನೂ ಕರೆದಿದ್ದೀವಿ. ಇದು ಗೌರ್ಮೆಂಟ್ ಫಂಕ್ಷನ್ ಆಗೋದ್ರಿಂದ ಅವ್ರ ಎದುರುಗಡೆನೆ ಇವೆಲ್ಲನೂ ಕೂಡ ಜನಗಳ ಮುಂದೆ, ಅವ್ರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕೆ ಪ್ರಿಯಾಂಕಾ ಗಾಂಧಿಗೂ ಕರೆದಿದ್ದೀವಿ. ಆದರೆ ಪ್ರಿಯಾಂಕಾ ಗಾಂಧಿಯವರು ಮೊದಲೇ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆ ಕಾರ್ಯಕ್ರಮಕ್ಕೆ ಸಾಧ್ಯವಾದರೆ ಬರ್ತೀನಿ, ಇಲ್ಲದ ಆಗಲ್ಲ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿಗೂ ಇನ್ವೈಟ್ ಮಾಡಿದ್ದೀವಿ, ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಸುರ್ಜೇವಾಲಾ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಆಮೇಲೆ ವೇಣುಗೋಪಾಲ್ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಬೇರೆ ನಮ್ಮ ಎಲ್ಲ AICC ಸೆಕ್ರೆಟರಿಗಳು ಅವರೆಲ್ಲ ಬರ್ತಾರೆ. ಸೊ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ MLAಗಳು 140 ಜನ MLAಗಳು ಕೂಡ ಬರ್ತಾರೆ, ಅಲ್ಲೇ ಅಟೆಂಡ್ ಆಗ್ತಾರೆ. ಮತ್ತೆ ಕಾಂಗ್ರೆಸ್ BJP ಅವರು ಕೂಡ ಬರ್ತಾರೆ, JDSನವರು ಬರ್ತಾರೆ ಅಂತ ನಮ್ಮ ಲೆಕ್ಕಾಚಾರ ಇದೆ. ಬರ್ತಾರೆ, ಬಿಕಾಸ್ ಇದು ಸರ್ಕಾರದ ಕಾರ್ಯಕ್ರಮ, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಇದನ್ನು ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಜನಗಳ ಮುಂದೆ, ಜನಗಳೇ ನಮ್ಮ ಮಾಲೀಕರಲ್ಲ. 2 ವರ್ಷ ನಾವು ಅಧಿಕಾರಕ್ಕೆ ನೀವು ತಂದಿದ್ದೀರಿ, ನಿಮಗೆ ನಾವು ಏನ್ ಕೊಟ್ಟಿದ್ದೋ ಆ ಮಾತನ್ನ ನಡೆಸಿದ್ದೀವಿ ಅಂತೇಳಿ ಜನಗಳ ಮುಂದೆ ಹೇಳಲಿಕ್ಕೆ, ಇಲ್ಲಿವರೆಗೆ ಏನ್ ಮಾಡಿದ್ದೀವಿ, ಇನ್ನು ಮುಂದೆ ಏನ್ ಮಾಡ್ತೀವಿ ಅದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ.